ಹಲೋ ನಮಸ್ಕಾರ ಮತ್ತೊಂದು ಮಾಸ್ಟರ್ ಕ್ಲಾಸ್ಗೆ ವೆಲ್ಕಮ್. ಸೊ ಫೈನಲಿ ಫಿಗರ್ ಔಟ್ ಮಾಡಿದ್ದೀವಿ ಆನ್ಲೈನ್ ಕೋಚಿಂಗ್ ಅಂತ. ಸೊ ನಿನ್ನೆ ತಾನೇ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿರೋದು. ಸೊ ಅಂದರೆ ಇವತ್ತು 25th May 2017 2 ದಿನ ಬಿಟ್ಟು ಆನ್ಲೈನ್ ಕೋಚಿಂಗ್ ಸೀರೀಸು ಸ್ಟಾರ್ಟ್ ಆಗ್ತಿರೋದು. ಆ್ಯಕ್ಚುಲಿ ಈ ಆನ್ಲೈನ್ ಕ್ಲಾಸಸ್ಗೆ ಲಾಸ್ಟ್ ವೀಡಿಯೋ ಶೂಟ್ ಮಾಡಿದ್ದು ಆಲ್ಮೋಸ್ಟ್ 10-12 ದಿನ ಆಗೋಯಿತು. ಸೊ ಬ್ಯಾಂಗ್ಳೂರಲ್ಲಿದ್ದರೆ ಸ್ವಲ್ಪ ಎಕ್ಟಿಕ್ಕು, ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗೋದಿಲ್ಲ. ಮೋಸ್ಟ್ಲಿ ವೀಡಿಯೋ ಸೀರೀಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಸ್ವಲ್ಪ ಟೈಮು ಹತ್ತತ್ರ ಕ್ಲಾಶ್ ಆಗ್ತಾ ಹೋಗುತ್ತೆ. ಸೊ ಬೆಟರ್ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಸದ್ಯಕ್ಕೆ ಈಗ ನೀವೇ ನನಗೆ ಫಸ್ಟ್ ಪ್ರಿಫರೆನ್ಸು. ಇನ್ ಕೇಸ್ ಏನಾದರೂ ಸ್ವಲ್ಪ ಎಕ್ಟಿಕ್ ಜಾಸ್ತಿ ಆಗ್ತಿದೆ, ವರ್ಕ್ಲೋಡ್ ಜಾಸ್ತಿ ಆಗ್ತಿದೆ, ಇನ್ ಕೇಸ್ ಮೇ ಬಿ ನೆಕ್ಸ್ಟ್ ಏನು ವೀಡಿಯೋಸ್ ಬರ್ತಿದೆ ಮೋಸ್ಟ್ಲಿ ಅದು ಮೈಸೂರಿಂದ ಶೂಟ್ ಮಾಡ್ತೀನಿ. ಇಷ್ಟೊಂದು ಸ್ಪೆಷಲಿಟೀಸ್ ಇಲ್ಲದೆ ಇರ್ಬೋದು, ಬಟ್ ನಮ್ಮ ಕೆಲಸ ನಾವು ಎಲ್ಲಿದ್ದರೂ ಮಾಡಲೇಬೇಕಾಗುತ್ತೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ಫ್ರಂಟ್ ಫುಟ್ ಲ್ಯಾಂಡಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಆ್ಯಕ್ಚುಲಿ ಅಪ್ಪರ್ ಬಾಡಿಗೆ ಹೋಗಬೇಕಾಯಿತು. ಈಗಲೇ ಅಪ್ಪರ್ ಬಾಡಿಗೆ ಹೋಗೋದು ಬೇಡ, ನೆಕ್ಸ್ಟ್ ಕ್ಲಾಸಲ್ಲಿ ಹೋಗೋಣ ಅಪ್ಪರ್ ಬಾಡೀಲಿ. ಸೊ ಈ ಲೋವರ್ ಬಾಡಿ, ಕಂಪ್ಲೀಟ್ ಲೋವರ್ ಬಾಡೀಲಿ ಏನೇನು ಡ್ರಿಲ್ಸ್ಗಳು ಮಾಡಿದ್ವಿ ಅದನ್ನು ಇವತ್ತು ರಿಪೀಟ್ ಮಾಡಬೇಕಾಗತ್ತೆ. ಸೊ ಎಲ್ಲನೂ ರಿಪೀಟ್ ಮಾಡಬೇಕಾಗುತ್ತೆ, ಎಲ್ಲ ಕೋರ್ಡಿನೇಷನ್ ಆಗಿ ಬರಬೇಕಾಗುತ್ತೆ. ಸೊ ನಾವು ಅಪ್ಪರ್ ಬಾಡಿ ಆ್ಯಡ್ ಮಾಡ್ತಾ ಹೋದಾಗ ಆ ಕೋರ್ಡಿನೇಷನ್ನು ಕಷ್ಟ ಆಗ್ಬೋದು, ಇವೆಲ್ಲ ಕರೆಕ್ಟಾಗಿ ಮಾಡಿಲ್ಲ ಅಂದರೆ. ಸೊ ಅದಕ್ಕಾಗಿ ಮತ್ತು ಇವತ್ತು ಲೋವರ್ ಬಾಡೀಲಿ ನಮ್ಮ ಬ್ಯಾಕ್ ಫುಟ್ ಲ್ಯಾಂಡಿಂಗು ಹೇಗೆ ವರ್ಕ್ ಆಗುತ್ತೆ, ಹಾಗೆ ಈ 4-5 ಕ್ಲಾಸಿಂದ ಏನು ಬೌಲಿಂಗ್ ಕಲ್ತ್ವಿ ಅದನ್ನೆಲ್ಲ ಇವತ್ತು ಮತ್ತೆ ಕಲಿಬೇಕಾಗುತ್ತೆ. ಸೊ ಅದೇ ಇರೋದು, ಕನ್ಸಿಸ್ಟೆಂಟಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಸ್ಟೆಬಿಲೈಸ್ ಆಗಬೇಕು. ಒಂದು ಲೆವೆಲಲ್ಲಿ ನಾವು ಅಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ, ಆ ಪೊಸಿಷನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಮಾಡಿ ಮತ್ತೆ ಮೇಲೆ ಹೋಗಬೇಕಾಗುತ್ತೆ, ಆ ಪ್ರೋಸೆಸ್ ಇಲ್ಲಿ. ಸೊ ಕೆಳಗಡೆ ಲೋವರ್ ಬಾಡಿನ ಈಗ ವರ್ಕ್ ಮಾಡೋದಿದ್ದಂಗೆ ನಾವು ಫಸ್ಟೇ ಏನು ಕಲ್ತ್ವಿ, ಸೊ ಅದನ್ನೆಲ್ಲ ಜಾಯಿಂಟ್ ಮಾಡ್ತಾ ಹೋಗೋಣ. ಸೊ ಅಪ್ಪರ್ ಬಾಡಿ ಈಗ ಜಸ್ಟ್ ನಮಗೆ ಪೊಸಿಷನ್ ಕೊಡೋದಕ್ಕಷ್ಟೇ. ಸೊ ಮೋರ್ ಕಾನ್ಸಂಟ್ರೇಷನ್ ಇರೋದು ಲೋವರ್ ಬಾಡಿಗೆ. ಸೊ ಇದನ್ನು ಡ್ರಿಲ್ಲು. ಸೊ ಡ್ರಿಲ್ ಏನಂದರೆ 6 ಗಂಟೆ ಆಯಿತು, ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ ಸ್ಟಾರ್ಟ್ ಆಯಿತು. ರೆಡಿನಾ? ಫೇಸಸ್ ಅಂತಲೇ ತಿಳ್ಕೊಳ್ಳೋಣ ಇದು. ಓಕೆ, ಸೊ ಫಸ್ಟು ಸೈಡ್ ಆನ್ಗೆ ಹೋಗೋಣ. ಫಸ್ಟ್ 1, ಸೊ ಇನ್ಕ್ಲೂಡಿಂಗ್ ಲ್ಯಾಂಡಿಂಗು 1, 2, 3, 4, 5 ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಈ ಪೊಸಿಷನಿಂದ ಜಸ್ಟ್ ಡ್ರ್ಯಾಗ್, ಈ ಕಾಲು ಇಟ್ಕೊಂಡಿರ್ಬೇಕು ಇಲ್ಲಿ, ಸೈಡಿಂಗ್ ಇಲ್ಲಿಂದ ನೋಡ್ಕೊಳ್ಳಿ. 1, 2, 3 ಹೋಲ್ಡ್, 4, 5 ಏನಿಲ್ಲಿ. ಬೌಲಿಂಗ್ ಇನ್ನೂ ಅಪ್ಪರ್ ಬಾಡಿ ತಂದಿಲ್ಲ ನಾವು, ಬೇಕಾದ್ರೆ ನಾವು ಇಲ್ಲಿಂದ ಜಸ್ಟ್ ಡ್ರ್ಯಾಗ್ ಅಷ್ಟೇ, ಡ್ರ್ಯಾಗ್ ಇಲ್ಲಿಂದ ಟೋ ಹೋಲ್ಡ್ ಮಾಡಬೇಕು, ಈ ಪೊಸಿಷನಲ್ಲಿ ಹೋಲ್ಡ್ ಮಾಡಬೇಕು. ಸೊ ನಾವು ಬೌಲಿಂಗ್ ಹಾಕ್ಬೇಕಾದ್ರೆ ಯೂಶ್ವಲಿ ನಮಗೆ ಈ ಪೊಸಿಷನಲ್ಲಿ ಇರುತ್ತೆ ಕಾಲು, ಇಲ್ಲಿ ಬೆಂಡ್ ಆಗಿದ್ರೆ ಕಷ್ಟ ಆಗೋಗುತ್ತೆ. ಸೊ ಇಲ್ಲಿ ಕಾಲು ಸ್ಟ್ರೈಟಾಗಿ ಇಡಬೇಕಾಗುತ್ತೆ. ಫಸ್ಟು ಸೈಡ್ ಆನ್ ಪೊಸಿಷನಲ್ಲಿರೋರಿಗೆ 1 ನೀವೇ ಕೌಂಟ್ ಮಾಡಬೇಕಾಗುತ್ತೆ, 2, 3 ಪ್ರೀ ಟರ್ನ್ ಹೋಲ್ಡ್, 4 ಫ್ರಂಟ್ ಫುಟ್ ಲ್ಯಾಂಡಿಂಗ್. ಅಪ್ಪರ್ ಬಾಡಿ ಇನ್ನೂ ಏನು ಮೂವ್ಮೆಂಟ್ ಮಾಡಿಲ್ಲ ನಾವು. ಕಾಲು ಪೊಸಿಷನ್ ನೀವು ನೋಡ್ಬೋದು, ಇಲ್ಲಿ ಫುಲ್ ಸ್ಟ್ರೈಟ್ ಇದೆ, ಸ್ವಲ್ಪ ಅಷ್ಟೊಂದು ಸ್ಟ್ರಾಂಗ್ ಫೀಲ್ ಆಗ್ತಿಲ್ಲ ನನಗೆ. ಸೊ ನೀ ಸ್ಟ್ರೈಟ್ ಇದೆ. ಇಲ್ಲಿ ನಮಗೆ ಬೌಲಿಂಗ್ ಹಾಕ್ಬೇಕಾದ್ರೆ ಇದೇ ಪೊಸಿಷನಲ್ಲಿರುತ್ತೆ ಯೂಶ್ವಲಿ ಕಾಲು. ಸೊ ಇದೇನಾಗುತ್ತೆ ಅಂದರೆ ನಮಗೆ ಈ ಲ್ಯಾಟ್ರಲ್ ಫ್ಲೆಕ್ಷನ್ಗೆ ಹೆಲ್ಪ್ ಆಗುತ್ತೆ. ಇದು ಪೆಲ್ವಿಕ್ ಫ್ಲೆಕ್ಸರ್ ಅಂತಾರೆ. ಸೊ ಇದು ನಮಗೆ ಮೂಮೆಂಟ್ಗೆ ಫಾಸ್ಟಾಗಿ ಹಾಕೋದಕ್ಕೆ ಒನ್ ಆಫ್ ದ ಕೀ ಪಾಯಿಂಟ್ಸು. ಸೊ ಅದಕ್ಕೆ ಈ ಫ್ರಂಟ್ ಫುಟ್ ಸ್ಟ್ರೈಟಾಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಇದು 4 ಆದರೆ ಫ್ರಂಟ್ ಫುಟ್ ಲ್ಯಾಂಡಿಂಗು ಒಂದು 5 ಹೋಗುತ್ತೆ. ಈಗ 5 ಏನು ನನ್ನ ಬ್ಯಾಕ್ ಲೆಗ್ ಇಲ್ಲಿ ಹಿಂಗೇನಾರು ಸ್ಟ್ರೈಟ್ ಮೇಲೆ ಬಂತು ಅಂದರೆ ನಂದು ಈ ಕಾಲು ಕೂಡ ಹಿಂಗೆ ಮೇಲೆ ಹೋಗ್ತೀನಿ, ಮೊಮೆಂಟಮ್ ಇಲ್ಲಿ ಹೋಗುತ್ತೆ. ನಮ್ಗೆ ಬೇಕಾಗಿರೋದು ಮೊಮೆಂಟಮಲ್ಲಿ. ಸೊ ಇಲ್ಲಿಂದ ಬ್ಯಾಲೆನ್ಸ್ ಕೂಡ ಮೇಂಟೈನ್ ಮಾಡಿ ನಾವು ಇಲ್ಲಿಂದ ಡ್ರ್ಯಾಗ್ ಮಾಡಬೇಕಾಗುತ್ತೆ, ಬೆಂಡ್ ಮಾಡಿ ಟ್ರ್ಯಾಕ್. ಇಷ್ಟೇ. ಅಪ್ಪರ್ ಬಾಡಿ ಬೇಡ. ಅಪ್ಪರ್ ಬಾಡಿ ಅದಾದಮೇಲೆ ಮಾಡೋದಿದೆ, ಬಟ್ ಈಗಲೇ ಮಾಡೋದು ಬೇಡ. ಅದು ಇಲ್ಲಿಂದ ಡ್ರ್ಯಾಗ್, ಹೋಲ್ಡ್. ಸೊ ಬೇಸಿಕಲಿ ನಾವು ಈ ಪೊಸಿಷನಲ್ಲಿ ಇರ್ತೀವಿ. ಸೊ ಈ ಫ್ಲೆಕ್ಸಸ್ ಎಲ್ಲ ಸ್ಟ್ರೈಟ್ ಇರುತ್ತೆ, ಮೊಮೆಂಟಮ್ ಎಲ್ಲ ಮುಂದೆ ಇರುತ್ತೆ. ಸೊ ಇಲ್ಲಿರ್ತೀವಿ. ಸದ್ಯಕ್ಕೆ ಲೋವರ್ ಬಾಡಿ ಮಾಡ್ತಿರೋದು ಹೋಲ್ಡ್. ಹಾಗೆ ಇದು ಸೈಡ್ ಆನ್ವರ್ಗಾದರೆ ಸೆಮಿ ಸೈಡ್ ಆನ್ಗೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಸೇಮ್ ಇರುತ್ತೆ. ಬಟ್ ಅಲ್ಲಿ ನಾವು ನಮ್ಮ ಬಾಡಿನ ಎಷ್ಟು ರೊಟೇಟ್ ಮಾಡ್ತೀವಿ ಅದು ಮಾತ್ರ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. 1 ಸೆಮಿ ಸೈಡ್ ಆನ್ ಇರೋರು, 2, 3, 4 ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಒಂದು 10-15 ಸಲ ಮಾಡಿದ್ಮೇಲೆ ಬರುತ್ತೆ, ಅಷ್ಟು ಈಸಿ ಅಲ್ಲ. ಹೋಲ್ಡ್ ಮಾಡಿ, ಈ ಪೊಸಿಷನ್ ಹೋಲ್ಡ್ ಮಾಡಿ.
ಸೊ ನಿಮಗೆ ಇಲ್ಲೆಲ್ಲ ಸ್ಟ್ರೆಚ್ ಫೀಲ್ ಆಗೋದು ಗೊತ್ತಾಗುತ್ತೆ. ಸೊ ಇಲ್ಲಿಂದ ನಾನು ಪರ್ಫೆಕ್ಟ್ ಬ್ಯಾಲೆನ್ಸ್ ಸಿಕ್ಕಿದ್ಮೇಲೆ ಡ್ರ್ಯಾಗ್ ಈ ಪೊಸಿಷನಲ್ಲಿ ಹೋಲ್ಡ್ ಮಾಡಬೇಕು. ಕ್ರಿಕೆಟಲ್ಲಿ ಕಾಂಪ್ಲಿಕೇಟೆಡ್ ವಿಷಯಗಳನ್ನ ಸಿಂಪಲ್ಲಾಗಿ ಹೇಳ್ಕೊಡೋದು ನನ್ನ ಎಕ್ಸ್ಪರ್ಟೀಸು, ಕಲಿಯೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ಈಗ ಫ್ರಂಟ್ ಆನ್ ಮತ್ತು ಸೆಮಿ ಸೈಡ್ ಆನ್. ಸೊ ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ಅನ್ನೋದಕ್ಕಿಂತ ನೀವು ಫಿಗರ್ ಔಟ್ ಮಾಡಬೇಕು ಏನು ಮಿಸ್ ಆಗ್ತಿದೆ ಇಲ್ಲಿ ಕಂಪೇರ್ ಟು ಸೈಡ್ ಆನ್ ಬೌಲರ್ಸ್ ಸೆಮಿ ಸೈಡ್ ಆನ್ ಬೌಲರ್ಸ್ಗೆ ಕಂಪೇರ್ ಮಾಡಿದ್ರೆ ಆ ಫ್ರಂಟ್ ಆನ್ ಬೌಲರ್ಸು ಏನು ಮಾಡಲ್ಲ. ಅಬ್ಸರ್ವ್ ಮಾಡಿ. 1 2 3 4 ಏನು ಅಬ್ಸರ್ವ್ ಮಾಡಿದ್ರಿ? ಇನ್ನೊಂದು ಸಲ ಫ್ರಂಟ್ ಆನ್ ಬೌಲರ್ಸ್ 1 2 3 4 ಎಷ್ಟು ಜನ ಅಬ್ಸರ್ವ್ ಮಾಡಿದ್ರಿ? ಎಷ್ಟು ಜನ ಅಬ್ಸರ್ವ್ ಮಾಡಿದ್ದೀರಾ? ನಿಮಗೆ ನೀವು ಆನೆಸ್ಟ್ ಆಗಿರಿ. ಏನು ಡಿಫ್ರೆನ್ಸ್ ಇತ್ತು? ಸೆಮಿ ಸೈಡ್ ಆನ್ ಮತ್ತು ಸೈಡ್ ಆನ್ ಬೌಲರ್ಸ್ಗೆ ನಂಬರ್ 3 ಕೌಂಟ್ ಏನಿತ್ತು ಅದು ಪ್ರೀ ಟರ್ನ್ ಇತ್ತು. ಇಲ್ಲಿ ಫ್ರಂಟ್ ಆನ್ ಬೌಲರ್ಗೆ ನಂಬರ್ 3 ಕೌಂಟ್ ಏನಿತ್ತು ಫ್ರಂಟ್ ಫುಟ್ ಲ್ಯಾಂಡಿಂಗ್ ಇತ್ತು. ಸೊ ಇಲ್ಲಿ ಅದೇ ಡಿಫ್ರೆನ್ಸ್ ಇರೋದು. ಸೈಡ್ ಆನ್ ಬೌಲರ್ ಕಂಪೇರ್ ಮಾಡಿದ್ರೆ ಫ್ರಂಟ್ ಆನ್ ಬೌಲರ್ಸು ಜಾಸ್ತಿ ಗ್ರೌಂಡ್ ಸ್ಪೀಡ್ನ ಅಂದರೆ ರನ್ನಿಂಗ್ ಸ್ಪೀಡ್ನ ಜಾಸ್ತಿ ನಾವು ಆ್ಯಡ್ ಮಾಡ್ತೀವಿ ಫ್ರಂಟ್ ಆನ್ ಬೌಲಿಂಗ್ಗೆ. ಸೊ ಅವ್ರು ಜಾಸ್ತಿ ಶೋಲ್ಡರಲ್ಲಿ ಎಫರ್ಟ್ ಆಗ್ತಾರೆ. ಸೊ ಅವ್ರ ರೈಟ್ ಸೈಡ್ ಆಫ್ ದ ಬಾಡಿ ಅಥವಾ ಹಿಪ್ ರೊಟೇಷನ್ಸು ಸ್ವಲ್ಪ ಮಿನಿಮೈಸ್ ಆಗಿರುತ್ತೆ, ಯಾಕೆಂದರೆ ಅವ್ರಿಗೆ ಎಕ್ಸ್ಟ್ರಾ ಸ್ಟ್ರೆಂತು ಶೋಲ್ಡರಲ್ಲಿರುತ್ತೆ. ಸೊ ಬೌಲಿಂಗ್ ಆಮಾಗಿ ಬಂದಾಗ ಅದು ಇಂಟ್ರೆಸ್ಟಿಂಗ್ ಟಾಪಿಕ್ಕು. ಒನ್ ಆಫ್ ದ ಮೇಜರ್ ಫಾಸ್ಟ್ ಬೌಲಿಂಗ್ ಅಂತ ಬಂದಾಗ ಸೊ ಅದೇ ಇರೋದು ನಮ್ಮ ಬೌಲಿಂಗ್ ಆಮು. ಸೊ ಆಮ್ ಪೊಸಿಷನ್ ಬಂದಾಗ ಅದ್ರ ಬಗ್ಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ನಾನು ಹೇಳ್ದಾಗಲೇ ಸೊ ಇಲ್ಲಿ ಪ್ರೀ ಟರ್ನ್ ಇಲ್ಲ ಫ್ರಂಟ್ ಆನ್ ಬೌಲರ್ಗೆ. ಸೊ ಇಲ್ಲಿಂದ ಡೈರೆಕ್ಟ್ ಅವರು ಲೋಡ್ ಮಾಡಿ ಕಾಲ್ ಹಾಕಿ ಫಿನಿಷ್ ಮಾಡಿ ಹೋಗ್ತಾ ಇರ್ತಾರೆ. ಬೆಸ್ಟು ಪ್ರಾಕ್ಟೀಸ್ ಮಾಡೋದು ಅಂದರೆ ಈಗ ಬಾಲ್ನ ಇಡೀ ಸೈಡ್ಗೆ ಕೈ ಹಿಂದೆ ಕಟ್ಕೋಬೇಕಾಗತ್ತೆ. ಕೈ ಹಿಂದೆ ಕಟ್ಕೊಂಡು ಫ್ರಂಟ್ ಆನಿಂದ ನೋಡ್ಕೊಳ್ಳಿ ಫಸ್ಟು. ಸೈಡ್ ಆನ್ ಬೌಲರ್ಸ್ ಸ್ವಲ್ಪ ನೀನ ಜಾಸ್ತಿ ಎತ್ತಬೇಕಾಗತ್ತೆ ಇಲ್ಲಿ ನೀವು, ಯಾಕೆಂದರೆ ಸ್ವಲ್ಪ ಇದು ಎಕ್ಸಾಗ್ರೇಟೆಡ್ ಡ್ರಿಲ್ಲು. ಎಕ್ಸಾಗ್ರೇಟ್ ಮಾಡಿದಾಗ ನಮಗೆ ಎಲ್ಪ್ ಆಗುತ್ತೆ. ನಮಗೆ ಆ್ಯಕ್ಚುಲಿ ಬೌಲಿಂಗ್ ಮಾಡಬೇಕಾದ್ರೆ ತುಂಬ ಎಫೆಕ್ಟಿವ್ ಆಗಿ ಹಾಕೋದಕ್ಕೆ. ಸೊ ಎಕ್ಸಾಗ್ರೇಟೆಡ್ ಡ್ರಿಲ್ ಏನು ಇಷ್ಟಿರೋದನ್ನ ಇಷ್ಟು ಎಳೆದು ಮಾಡಿದ್ರೆ ನಮ್ಮ ಮಸಲ್ಸ್ ಕೂಡ ಏನಂತಾರೆ ಸ್ಟ್ರೆಂತ್ ಆಗ್ತಾ ಇರುತ್ತೆ, ಹಾಗೆ ಕಂಡೀಷನ್ ಕೂಡ ಆಗ್ತಾ ಇರುತ್ತೆ. ಸೊ ಮಸಲ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಎಳೆದಾಗ. ಸೊ ರನ್ನಿಂಗ್ ಸ್ಪೀಡಲ್ಲೆಲ್ಲ ಅದನ್ನು ಟ್ರೈ ಮಾಡ್ತೀವಿ ಅಂದರೆ ಇಂಜುರಿ ಚಾನ್ಸಸ್ ಆಗುತ್ತೆ. ಆ ಪೇಸಲ್ಲಿ ಆ ಮಸಲ್ ಏನಾರು ಪುಲ್ ಮಾಡೋದು ಇಷ್ಟು ಜೋರಾಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಸ್ಲೋ ಆಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಕಂಡೀಷನಿಂಗ್ ಆಗ್ತಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಎಕ್ಸಾಗರೇಟೆಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಾಗರೇಟೆಡ್ ಡ್ರಿಲ್ ಏನು, ಕೈ ಹಿಂದೆ ಕಟ್ಕೊಳ್ಳಿ, ನೀ ಅಪ್ ಫುಲ್ಲಿ ಮೇಲೆತ್ತಿ ಟರ್ನ್. ಇದು ಸೈಡ್ ಆನ್ ಬೌಲರ್ಸ್ಗೆ ಕೀಪ್ ಅಪ್ ಹೋಲ್ಡ್, ಟೋ ಮೇಲೆ ಹೋಗ್ಬೇಕಾದಷ್ಟು, ರಿಟರ್ನ್, ಲ್ಯಾಂಡ್, ಫ್ರಂಟ್ ಫುಟ್ ಲ್ಯಾಂಡ್ ಆಯಿತು, ಹೋಲ್ಡ್ ಬ್ಯಾಲೆನ್ಸ್. ನನಗೆ ಫುಲ್ಲು ಬ್ಯಾಲೆನ್ಸ್ ಫೀಲ್ ಆಗ್ತಿದೆ ಅಂದಮೇಲೆ ಡ್ರ್ಯಾಗ್ ಹೋಲ್ಡ್. ಸೈಡ್ ಆನಿಂದ ಕ್ಲಿಯರಾಗಿ ಗೊತ್ತಾಗುತ್ತೆ. 1 ಟರ್ನ್, 2 ನೀ ಮೇಲೆ ಎತ್ತಬೇಕು, 3 ಟರ್ನ್, 4. ಆ್ಯಕ್ಚುಲಿ ಈಗ 5th ಏನಿದೆ ಅದು ಇದು ನೀ ಟು ನೀ ಜಾಯ್ನ್ ಆಗಬೇಕು ಅನ್ನೋ ಥರ. ಸೊ ಈ ಬ್ಯಾಕ್ ನೀ ಏನಿದೆ ಅದು ಫ್ರಂಟ್ ನೀ ಹತ್ರ ಅದೇ ಲೆವೆಲ್ಗೆ ಬಂದರೆ ಒಳ್ಳೆಯದು. ಇಲ್ಲೇ ಹೀಗೆ. ಸೊ ನನಗೆ ಈ ಮೂಮೆಂಟ್ಗೆ ಫುಲ್ ಚಾನ್ಸ್ ಕೊಟ್ಟಂಗೆ. ನಾನು ಇಲ್ಲಿ ಸೈಡ್ ಹೋಗ್ತೀನಿ ಅಂದರೆ ಕಷ್ಟ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಫಾಸ್ಟ್ ಬೌಲರ್ಸ್ ಫಾಲ್ ಆಗಬೇಕಾದ್ರೆ ಸೊ ಇದು ರೀಸನ್ನು. ನಮ್ಮ ಈ ಪೆಲ್ವಿಕ್ ಫ್ಲೆಕ್ಸರ್ಸ್ ಏನಿದೆ ಅದು ನಾವು ಈ ರೀತಿ ಯೂಸ್ ಮಾಡಬೇಕು. ನಾವು ಈ ರೀತಿ ಯೂಸ್ ಮಾಡಿದಾಗ ಸೊ ಸೈಡ್ ಸ್ಟ್ರೈನ್ ಆಗೋದು ಕಾಮನ್ನು ಅಥವಾ ಅಂಡರ್ಸ್ಟ್ಯಾಂಡಬಲ್, ಅರ್ಥ ಆಗಬೇಕು ನಿಮಗೆ. ಸೊ ಇಲ್ಲಿಂದ ಈ ಮೂಮೆಂಟ್ ನಮಗೆ ಬೇಕಾಗಿರೋದು ಫಾಸ್ಟಾಗಿ ಹಾಕೋದಕ್ಕೆ. ಸೊ ನಿಮ್ಮ ಇಲ್ಲೂ ಹೋಗ್ತಿದೆ, ತಲೆ ಬೀಳ್ತಿದೆ, ಹೆಡ್ ಫಾಲ್ ಆಗ್ತಿದೆ, ಡೌನ್ ದ ಲೆಗ್ ಹಿಂಗೆಲ್ಲ ಆಗ್ತಿದ್ದೀರ ಅಂದರೆ ಮೇನ್ ರೀಸನ್ ಅಂದರೆ ಬಾಡಿನ ಈಗ ವರ್ಕ್ ಮಾಡೋದು ಬಿಟ್ಟು ಈಗ ವರ್ಕ್ ಮಾಡ್ತಾ ಇರ್ತೀರ. ಸೊ ಒನ್ ಆಫ್ ದ ಮೇನ್ ಥಿಂಗು ಅದಕ್ಕೆ ಕಂಪ್ಲೀಟ್ ಜೀರೋಯಿಂದ ಕಲೀರಿ ಅಂತ ಹೇಳೋದು. ನೀವು ಆಲ್ರೆಡಿ ನೀವು ಇನ್ ಕೇಸ್ ನೀವು ಸ್ಟೇಟ್ ಆಡಿಲ್ಲ ಅಂದರೆ ದಯವಿಟ್ಟು ಜೀರೋಯಿಂದನೇ ಸ್ಟಾರ್ಟ್ ಮಾಡಿ. ಏನಾಗಲ್ಲ, ಒಂದು 6 ತಿಂಗಳು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇದು ದೊಡ್ಡವ್ರಿಗೆ ಮಾಡಿ ತೊಂದರೆ ಇಲ್ಲ. ಇನ್ನು ಚಿಕ್ಕ ಮಕ್ಳು ಏನು ಮಾಡಬೇಕು ಅಂದರೆ ನೀವು 1 2 ಫುಲ್ ಕಾಲ ಮೇಲೆ ಇಡಿ. ಟೋ ಮೇಲೆ ಮಾಡಿದ್ರೆ ಕಷ್ಟ ಆಗುತ್ತೆ. ಫುಲ್ ಟೋ ಮೇಲೆಲ್ಲ ಹೋಗೋದು ತುಂಬ ಕಷ್ಟ ಆಗುತ್ತೆ ಚಿಕ್ಕ ಮಕ್ಳಿಗೆ.
ಸೊ ಫುಲ್ ಕಾಲಲ್ಲೇ ನಿಂತ್ಕೊಳ್ಳಿ. ಅಪ್ ಟರ್ನ್. ಜಂಪ್ ಮಾಡಲಿ ತೊಂದರೆ ಇಲ್ಲ. ಅವರು ಚಿಕ್ಕ ಮಕ್ಕಳು ಜಂಪ್ ಮಾಡಲಿ ತೊಂದರೆ ಇಲ್ಲ. 1 2 ಫುಲ್ ಕಾಲ್ ಮೇಲೆ ಇರಲಿ. ಅವರು ಟೋ ಮೇಲೆ ಹೋಗೋದು ಬೇಡ. ಒನ್ಸ್ ಅವ್ರು ಬ್ಯಾಲೆನ್ಸ್ ಆದಮೇಲೆ ನೀವು ಯಾರು ಬೇಕಾದ್ರೆ ಓಲ್ಡ್ ಸಪೋರ್ಟ್ ಕೊಡಿ, ತೊಂದರೆ ಇಲ್ಲ. ಕೈ ಇಟ್ಕೊಳ್ಳಿ, ಕಾಲು ಇಟ್ಕೊಂಡು ಸಪೋರ್ಟ್ ಕೊಡಿ, ತೊಂದರೆ ಇಲ್ಲ. ಬ್ಯಾಲೆನ್ಸ್ ಮಾಡಲಿ. ಒನ್ಸ್ ಬ್ಯಾಲೆನ್ಸ್ ಸಿಗ್ತಾ ಇದೆಯಾ ಅವ್ರು ಅವಾಗ ಟೋ ಮೇಲೆ ಹೋಗಲಿ, ಆಟೋಮೆಟಿಕ್ಕಾಗಿ ಬಾಡಿ ಮುಂದೆ ಹೋಗುತ್ತೆ. ಡ್ರಾಪ್ ಮಾಡಲಿ. ಸೊ ಇಲ್ಲಿ ಖಂಡಿತ ಅವ್ರಿಗೆ ಹೆಲ್ಪಿಂಗ್ ಹ್ಯಾಂಡ್ ಕೊಡಿ, ಕೈಯಲ್ಲಿ ಇಟ್ಕೊಳ್ಳಿ. ಅವ್ರಿಗೆ ಬ್ಯಾಲೆನ್ಸ್ ಕಷ್ಟ ಆಗುತ್ತಿಲ್ಲ ಅಂದರೆ ಇಲ್ಲಿಂದ ಡ್ರ್ಯಾಗ್ ಅಷ್ಟೇ. ಸೊ ಚಿಕ್ಕ ಮಕ್ಕಳಿಗೆ ಎಷ್ಟು ಜಾಸ್ತಿ ನಿಲ್ಲಿಸ್ತೀವಿ ಅಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಲೆನ್ಸು ಆ ಪೊಸಿಷನಲ್ಲಿ ನಿಂತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಕ್ಕಳಿಗೆ ಖಂಡಿತ ನೀವು ಹೆಲ್ಪಿಂಗ್ ಹ್ಯಾಂಡ್ ಕೊಡಿ, ಕೈ ಇಟ್ಕೊಳ್ಳಿ, ಆ ಕಡೆ ನಡೆಯುತ್ತೆ. ಸೊ ಚಿಕ್ಕ ಮಕ್ಕಳೇ, ನಾನು ಚಿಕ್ಕ ಮಗುನೇ ಅನ್ಕೋತೀನಿ ಈಗ ಸದ್ಯಕ್ಕೆ. ಇಟ್ಕೊಂಡಿದ್ದಾರೆ. ಸೊ ನಂಗೆ ಬೆಟರ್ ಕಾನ್ಫಿಡೆನ್ಸ್ ಇದೆ. ಇಟ್ಕೊಂಡಿದ್ದಾರೆ, ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಓಕೆ. ಸೊ ಹೆಲ್ಪಿಂಗ್ ಹ್ಯಾಂಡ್ ಕೊಡಿ. ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ, ಇನ್ಕ್ಲೂಡಿಂಗ್ ಪೇರೆಂಟ್ಸು, ಮಕ್ಳಿಗೂ ಸೇರಿಸಿ ಇದೊಂದು ಲೆಸನ್. ಇದು ನೀವು ಮಕ್ಕಳಿಗೆ ಬ್ಯಾಲೆನ್ಸ್ ಕೊಡಬೇಕು ಅಂದರೆ ನೀವು ಇಟ್ಕೊಳ್ಳೇಬೇಕು ಅಂತ ಏನಿಲ್ಲ. ಗಟ್ಟಿಯಾಗೆ ನೀವು ಬರೀ ಒಂದು ಫಿಂಗರಲ್ಲಿ ಅವ್ರಿಗೆ ಸಪೋರ್ಟ್ ಕೊಡಿ. ಸೊ ಎಷ್ಟು ಬ್ಯಾಲೆನ್ಸ್ ಇಂಪ್ರೂವ್ ಆಗುತ್ತೆ ನೋಡಿ. ಸೊ ಒಂದು ಫಿಂಗರು ನಾವು ಬೇರೆಯವ್ರಿಗೆ ಕೊಟ್ಟರೆ ನಾವು ಅವ್ರು ಬೇರೆಯವ್ರಿಗೆ ಕೈ ಇಟ್ಕೊಂಡಿದ್ದೀವಿ ಅಂದರೆ ಸೊ ಅದರ ಅರ್ಥ ಆ ಬ್ಯಾಲೆನ್ಸು, ಆ ಕಮಿಟ್ಮೆಂಟು ಅಷ್ಟೊಂದು ಪವರ್ ಇರುತ್ತೆ ಬ್ಯಾಲೆನ್ಸಲ್ಲಿ. ಬರೀ ಒಂದು ಫಿಂಗರಲ್ಲಿ ನೀವು ಮಗುಗೆ ಬ್ಯಾಲೆನ್ಸ್ ಕೊಡ್ಬೋದು ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಆಯಿತಾ? ಮೇ ಬಿ ಟ್ರೈ ಮಾಡಿ ನೋಡಿ ಫಸ್ಟು ಎಷ್ಟು ಬ್ಯಾಲೆನ್ಸ್ ಮಿಸ್ ಆಗ್ತಿದೆ ಅಂತ. ಆಮೇಲೆ ನೀವು ಸಪೋರ್ಟ್ ಕೊಡಿ ಒಂದು ಫಿಂಗರಲ್ಲಿ. ಸೊ ಒಂದು ಫಿಂಗರ್ ಮಾತ್ರ ಇಟ್ಕೊಳ್ಳಿ, ಅಥವಾ ಒಂದು ಫಿಂಗರ್ ಮಾತ್ರ ಕೊಡಿ ಇಟ್ಕೊಳ್ಳೋದಕ್ಕೆ. ಸೊ ಅದ್ರ ಥ್ರೂ ಬ್ಯಾಲೆನ್ಸ್ ಮಾಡಲಿ. ಇಗ್ನೋರ್ ಮಾಡೋರು ಮಾಡಲಿ. ಯಾರು ಗುರುದಕ್ಷಿಣೆ ಕಳಿಸ್ತಿದ್ದೀರಾ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಕಾಪಾಡ್ಕೊಳ್ಳಿ. ಮುಂದೆ ಕೆಲಸಕ್ಕೆ ಬಂದರೂ ಬರ್ಬೋದು. ಇನ್ನು ಸೆಮಿ ಸೈಡನ್ಗೆ ಹೋಗ್ಬಿಡೋಣ. 1 2 3 4 5 ಓಲ್ಡ್ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಓಲ್ಡ್ ಮಾಡಬೇಕು. ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಆಗುತ್ತೆ, ತೊಂದರೆ ಇಲ್ಲ. ಸೆಮಿ ಸೈಡ್ ಆನ್ಸ್ 1 2 3 ಹೋಲ್ಡ್ 4 ಹೋಲ್ಡ್ 5. ಇಲ್ಲಿ ಈ ಪೊಸಿಷನಲ್ಲಿ ಎಷ್ಟೊತ್ತು ಹೋಲ್ಡ್ ಮಾಡ್ತೀವಿ ಅನ್ನೋದೇ ಕೌಂಟ್ ಆಗೋದಿಲ್ಲ. ಇಲ್ಲಿ ನೋಡ್ಬೋದು ನೀವು. ನೀ ಸ್ಟ್ರೈಟ್ ಇದೆ, ಈ ನೀ ಫ್ರಂಟ್ ನೀ ಹತ್ರ ಬಂದಿದೆ. ಎಷ್ಟು ಹಿಂದೆ ಆಗುತ್ತೆ ಅಷ್ಟು ಹಿಂದೆ ಹೋಗಿ, ತೊಂದರೆ ಇಲ್ಲ. ಸೊ ಇದು ನಿಮ್ಗೆ ಈಸಿ ಆಗ್ತಿದೆ ಅಂದರೆ ಈ ಪೊಸಿಷನಲ್ಲಿ ನಿಂತ್ಕೊಳ್ಳೋದಕ್ಕೆ. ಸೊ ನೀವಿನ್ನೂ ಕೆಳಗಡೆ ಹೋಗ್ಬೋದು. ಸ್ವಲ್ಪ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡ್ದಂಗೆ ಇದು. ಸೊ ನನ್ನ ಕಾಲು ಆಲ್ರೆಡಿ ಶಿವರ್ ಆಗ್ತಿದೆ. ಸೊ ನೋಡೋಣ ಯಾರು ಎಷ್ಟೊತ್ತು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಲಾಸ್ಟ್ ಬೇಸ್ ಏನಿದೆ ಅದೇ ನಿಮ್ಗೆ ಇವತ್ತು ಚಾಲೆಂಜ್ ಇರೋದು. ಸೊ ಅಲ್ಲಿ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ಬಾಡಿ ಕಷ್ಟ ಆಗುತ್ತೆ, ಬಟ್ ಶೂ ಹಾಕಿ. ಹೋಪ್ಫುಲಿ ಶೂ ಹಾಕ್ತಿದ್ದೀರಾ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಶೇರ್ ಮಾಡಿ ದಯವಿಟ್ಟು. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಇರೋಲ್ಲ ಅಥವಾ ಫೇಸ್ಬುಕ್ಕಲ್ಲಿ ಇರೋಲ್ಲ. ಹಳ್ಳಿ ಕಡೆ ಅವ್ರ ಪೇರೆಂಟ್ಸ್ ಹತ್ರ ಫೋನ್ ಇರುತ್ತೆ. ಅವ್ರ ಪೇರೆಂಟ್ಸ್, ಅದಕ್ಕೆ ನಾನು ಹೇಳೋದು ನಿಮ್ಮ ಹಳ್ಳಿಗಳಲ್ಲಿ ನೀವು ಕಲಿಸಿ ಮಕ್ಳಿಗೆ ಕರ್ಕೊಂಡು. ಎಲ್ಲರ ಹತ್ರನೂ ಫೋನ್ ಇಲ್ಲದೆ ಇರ್ಬೋದು ಹಳ್ಳಿ ಮಕ್ಳ ಕೈಯಲ್ಲಿ. ಸೊ ನೀವೇ ಹೇಳ್ಕೊಡಿ. ಅದಕ್ಕೆ ನಿಮ್ಮನ್ನು ರೆಪ್ರೆಸೆಂಟ್ ಆಗಿ ನಾನು ಇನ್ವೈಟ್ ಮಾಡಿದ್ದು. ಸೊ ದಯವಿಟ್ಟು ಹೇಳ್ಕೊಡಿ ಮಕ್ಳಿಗೆ. ಅವ್ರಿಗೆ ಕಂಡೀಷನ್ ಯಾವ ಗಿಡ ಮರ ಆಗುತ್ತೆ ಗೊತ್ತಿಲ್ಲ. ಸೊ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಕೊಡಿ. ಹೇಳಿದ್ನಲ್ಲ, ಒಂದು ಫಿಂಗರಲ್ಲಿ ನೀವು ಟ್ರೈ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಯಾರಾದರೂ ಒಂದು ಫಿಂಗರ್ ಕೊಟ್ಟರೆ ನಿಮಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಎಷ್ಟು ಈಸಿ ಆಗುತ್ತೆ ಅಥವಾ ಎಷ್ಟು ಎಫೆಕ್ಟಿವ್ ಆಗಿ ಮಾಡ್ಬೋದು ಅಂತ. ಸೊ ಅದೇ ರೀತಿ ನಾವು ಒಂದು ಸ್ಮಾಲ್ ಒಂದು ಬೆರಳಷ್ಟು ಕೊಡೋಣ. ಸೊ ಅವ್ರು ಬ್ಯಾಲೆನ್ಸ್ ಮಾಡಿ, ಸೊ ಅವರು ಕೂಡ ಬೆಳೀಲಿ. ಗುಡ್ ಲಕ್, ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೆಯದಾಗಲಿ. ಸೇಫಾಗಿ ಆಡಿ, ಬಾಡಿನ ಟೇಕ್ ಕೇರ್ ಮಾಡಿ. ಇದೇ ಆನ್ಲೈನ್ ಕೋಚಿಂಗ್ನ ಈ ಕ್ವಶನ್ ಬರೋಕ್ಕಿಂತ ಮುಂಚೆ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೆ. ಅದು ಪೇಯ್ಡ್ ಆಗಿರ್ತಿತ್ತು. ಈ ಪ್ರಶ್ನೆ ಬಂದಮೇಲೆ ಸ್ವಲ್ಪ ನನಗೆ ರಿಯಲೈಸ್ ಆಯಿತು. ಸೊ ನನಗೂ ಗೊತ್ತು ಕರ್ಮ ಏನು ಕ್ರಿಕೆಟಲ್ಲಿ ಅಂತ. ಸೊ ಅದಕ್ಕಾಗಿ ನಿಮಗೆ ಫ್ರೀಯಾಗಿ ತರ್ತಾ ಇದ್ದೀನಿ. ಫ್ರೀ ಕೋಚಿಂಗು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ. ಈ ಆಪ್ಷನ್ ಇರೋದು ಫ್ರೀ ಬಗ್ಗೆ ಗೊತ್ತಿರೋರು. ಫ್ರೀಯಾಗಿ ಸಿಗೋದು ಯೂಶಲಿ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ ಅಥವಾ ನಮಗೆ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗೋಲ್ಲ. ಸೊ ಕರ್ಮ ಅನ್ನೋದು ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಖಂಡಿತ ನೀವು ನೋಡ್ಕೊಳ್ಳಿ ನಿಮ್ಮ ಕಂಡೀಷನ್ ಹೇಗಿದೆ ಅಂತ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಏನು ಕಲಿತೀರಾ ಈಗ ಸೀರೀಸಲ್ಲಿ, ಸೊ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ, 10 ರೂಪಾಯಿ ಆಗುತ್ತಾ, 20 ರೂಪಾಯಿ ಆಗುತ್ತಾ, 100 ರೂಪಾಯಿ ಆಗುತ್ತಾ, ದೇವರು 1000 ಕೊಟ್ಟಿದ್ರೆ ಖಂಡಿತ ಕೊಡಿ, ಬೇಡ ಅಂತ ಖಂಡಿತ ಹೇಳಲ್ಲ. ನಿಮ್ಮ ಕೈಲಾದಷ್ಟನ್ನ ನೀವು ಖಂಡಿತ ನೀಡ್ಬೋದು. ಇಲ್ಲಿ ಕೊಟ್ಟಿರೋಂಥ ಸ್ಕ್ಯಾನರ್ಗೆ ಅಥವಾ 8310683252 ನಂಬರ್ಗೆ. ಇಗ್ನೋರ್ ಮಾಡೋರು ಮಾಡಲಿ. ಯಾರು ಗುರುದಕ್ಷಿಣೆ ಕಳಿಸ್ತಿದ್ದೀರಾ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಕಾಪಾಡ್ಕೊಳ್ಳಿ. ಮುಂದೆ ಕೆಲಸಕ್ಕೆ ಬಂದರೂ ಬರ್ಬೋದು. ನೀವು ಇಗ್ನೋರ್ ಮಾಡಿದ್ರು ನಾನು ಕೊಟ್ಟಂಥ ಕಮಿಟ್ಮೆಂಟ್ನ ನಾನು ಇಗ್ನೋರ್ ಮಾಡೋದಿಲ್ಲ. 0 ಇಂದ ಬ್ಯಾಟಿಂಗ್,
ಬೌಲಿಂಗ್ ಹಾಗೆ 0ಇಂದ ಇಂಡಿಯಾ ಆಡೋವರೆಗೂ ಯಾವ್ಯಾವ ಸ್ಟೆಪ್ಗಳಿದೆ ಅದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಸೀರೀಸ್ನ ಕೊಡ್ತೀನಿ ಅಂತ ಹೇಳಿದೆ, ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ.